ಎಲ್ರಿಗೂ ನಮಸ್ಕಾರ. ಇವತ್ತು ನಮ್ಮ ಶಾಲೆಯಲ್ಲಿ ಜಾಗೃತಿ ಅರಿವು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಈ ಒಂದು ಕಾರ್ಯಕ್ರಮಕ್ಕೆ NCCR ವಿಜಿಲೆನ್ಸ್ ವತಿಯಿಂದ ಆಗಮಿಸಿರುವಂತ ಹನುಮಂತರಾವ್ ಸರ್ ಜಾಯಿಂಟ್ ಡೈರೆಕ್ಟರ್ ಆಗಿದ್ದಾರೆ. ಅವರು ಬಂದು ಜಾಯಿಂಟ್ ಸೆಕ್ರೆಟರಿ ಆಗಿರುವಂತ ಸರ್ ಅವರಿಗೆ ನಮ್ಮ ನಿಮ್ಮೆಲ್ಲ ಪರವಾಗಿ ಶಾಲೆಯ ಹಾಗೆ ಈ ಒಂದು ಕಾರ್ಯಕ್ರಮದ ಉದ್ದೇಶವನ್ನ ಅರ್ಥವಂತ ನಮ್ಮ ಶಾಲೆಯ ಮುಖ್ಯ ಶಿಕ್ಷಕರಾದಂತ ಮೀನಾಕ್ಷಿ ಮೇಡಮ್ ಅವ್ರಿಗೂ ಎಲ್ಲರ ಪರವಾಗಿ ಸ್ವಾಗತವನ್ನ ಕೋರೋಣ. ಹಾಗೆ ಆಸಕ್ತಿಯಿಂದ ನಮ್ಮ ಶಾಲೆಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಪವಿತ್ರ ಮಿಸ್ಸಲಗೂ ಸಹ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತಿದ್ದೀವಿ. ಈ ಅರಿವು ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತ ಈ ಶಾಲೆಯ ಮುದ್ದು ಮಕ್ಕಳು ಎಲ್ರಿಗೂ ಎಲ್ಲರ ಪರವಾಗಿ ಸ್ವಾಗತವನ್ನ ಕೊಡ್ತಾ ಇದ್ದೀವಿ. ಈ ಕಾರ್ಯಕ್ರಮದ ಉದ್ದೇಶ ಏನು ಅಂತಂದ್ರೆ ಅವೇರ್ನೆಸ್ ಅಂದ್ರೆ ಜಾಗೃತಿಯನ್ನ ಮೂಡಿಸೋದು. ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು. ಮಕ್ಕಳು ಎಲ್ಲವನ್ನ ಅರ್ತಿದ್ರೆ ಸಮಾಜ ಸುರಕ್ಷಿತವಾಗಿರುತ್ತೆ. ಇಲ್ಲಿ ಬೇಕಾದಷ್ಟು ಮಕ್ಕಳಿಗೆ ಅರಿವನ್ನ ಮೂಡಿಸುವಂತ ಕಾರ್ಯಕ್ರಮಗಳಲ್ಲಿ ನಾವಿವತ್ತು ತಗೊಂಡಿರುವಂತಹ ಕಾರ್ಯಕ್ರಮ ಚೈಲ್ಡ್ ರೈಟ್ ಅಂತಂದ್ರೆ ಮಕ್ಕಳ ಹಕ್ಕುಗಳು, ಮತ್ತೆ ಚೈಲ್ಡ್ ಸೇಫ್ಟಿ ಮಕ್ಕಳ ಸುರಕ್ಷತೆ, ಮಕ್ಕಳ ಒಂದು ಸುರಕ್ಷತೆ ಬಗ್ಗೆ, ಮತ್ತೆ ಪ್ರಿವೆನ್ಷನ್ ಆಫ್ ಚೈಲ್ಡ್ ಮ್ಯಾರೇಜ್ ಬಾಲ ವಿವಾಹ ಪದ್ಧತಿಯನ್ನ ಹೋಗಲಾಡಿಸೋದು, ಮತ್ತೆ ಚೈಲ್ಡ್ ಲೇಬರ್ ಬಾಲ ಕಾರ್ಮಿಕ ಪದ್ಧತಿಯನ್ನ ತೊಲಗಿಸೋದು, ಮತ್ತೆ ರೈಟ್ ಟು ಎಜುಕೇಶನ್ ಆಕ್ಟ್ RTE ಅದು, ಮತ್ತೆ ರೋಡ್ ಸೇಫ್ಟಿ ರಸ್ತೆ ಸುರಕ್ಷಾ ನಿಯಮ, ಎನ್ವಿರಾನ್ಮೆಂಟಲ್ ಪ್ರೊಟೆಕ್ಷನ್ ಅಂದ್ರೆ ಪರಿಸರವನ್ನ ಜಾಗೃತಿಯನ್ನ ಮೂಡಿಸುವಂತ ಕಾರ್ಯಕ್ರಮಗಳನ್ನ ನಮ್ಮ ಶಾಲೆಯಲ್ಲಿ ಇವತ್ತು ಹಮ್ಮಿಕೊಂಡಿದೀವಿ. ಅದರ ಒಂದು ಅರಿವು ಆಲ್ರೆಡಿ ನಿಮ್ಗೆಲ್ಲ ಗೊತ್ತಿದೆ. ಪರಿಸರ ಅಂದ್ರೆ ಏನು ಅಂತ ಅಂದ್ಬಿಟ್ಟು, ಪರಿಸರ ಅಂತಂದ್ರೆ ಪಂಚಭೂತಗಳು ಯಾವ್ಯಾವಿದೆ, ನೀರು, ಗಾಳಿ, ಬೆಂಕಿ, ಮತ್ತೆ ನಮ್ಮ ಸುತ್ತಮುತ್ತಲಿನ ಪರಿಸರ ಎಲ್ಲವೂ ಸೇರ್ಕೊಳ್ಳುತ್ತೆ. ಅದನ್ನ ನಾವು ಕಾಪಾಡಿಕೊಂಡಾಗ ನಾವು ಸುರಕ್ಷಿತವಾಗಿ ಆರೋಗ್ಯವಂತರಾಗಿ ಇರ್ತೀವಿ. ಹೌದು ತಾನೆ? ಗಿಡ ಮರಗಳನ್ನ ಬೆಳೆಸಬೇಕು. ಸಾಲುಮರದ ತಿಮ್ಮಕ್ಕನನ್ನ ನಾವು ಸ್ಮರಿಸಬೇಕು. ಗಿಡ ಮರಗಳನ್ನ ನೆಡ್ತಾ ಇರ್ಬೇಕು. ಇವತ್ತು ನೆಟ್ಟಂತ ಗಿಡ ಇನ್ನೆಷ್ಟೋ ವರ್ಷಗಳು ಬೇಕಾಗುತ್ತೆ, 20-25 ವರ್ಷ ಬೇಕು. ಅದು ಸಮೃದ್ಧಿಯಾಗಿ ಬೆಳೆದು ಎಲ್ರಿಗೂ ಕಾಪಾಡಬೇಕು ಅಂತಂದ್ರೆ, ಆದ್ರೆ ಅದನ್ನ ಹನನ ಮಾಡೋದು ಅಂದ್ರೆ ಹಾಳು ಮಾಡೋದು, ಕತ್ತರಿಸೋದು ಕೇವಲ 1 ನಿಮಿಷ.